ನಗು ಮುಖನೇ ನಂಗೆ ಮರ್ತೋಗಿದೆ ಅಪ್ಪ. ನಗುನೇ ಮರ್ತೋಗಿದೆ ಅಮ್ಮ. ಮೇಲಿನ ಮೇಲೆ ಏಟು ಬೀಳ್ತಾ ಇದ್ರೆ ಎಷ್ಟೇ ದೊಡ್ಡ ಆಲದ ಮರ ಆದ್ರೂ ಕೆಳಗೆ ಬಿದ್ದೇ ಬೀಳುತ್ತೆ. ಮೊದಲು ನಾವು ಮಕ್ಕಳಿಗೆ ಹೆದರ್ಸ್ಬೇಕಾದ್ರೆ ಪೊಲೀಸ್ ಅವ್ರು ಬಂದು ಹಿಡ್ಕೊಂಡು ಹೋಗ್ತಾರೆ ಅಂತ ಹೆದರ್ಸ್ತಿತ್ತು. ಆದ್ರೆ ಇವತ್ತು ಪೊಲೀಸ್ನವರು ನನ್ನ ಗಂಡನೇ ಕರ್ಕೊಂಡು ಹೋಗಕ್ ಬಂದಿದ್ರು. ಇದೆಲ್ಲ ನೋಡ್ತಿದ್ರೆ ಭಯ ಆಗುತ್ತೆ ಕಣೆ. ನಮ್ಮಂತಹ ಜನಗಳು ನಮಗ ಅವಮಾನ ಆದ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ. ಅಂಥದ್ರಲ್ಲಿ ಪೊಲೀಸ್ನವರೇ ನಮ್ಮ ಮನೆ ಎದುರಿಗೆ ಬಂದ್ರು ಅಂದ್ರೆ ಆ ಅವಮಾನ ತಡ್ಕೊಳ್ಳೋದು ಹೇಗಮ್ಮ? ಅಪ್ಪ, ಮುಂದೆ ಏನಾಗುತ್ತೋ ಏನೋ ಅಂತ ಮೊದಲೇ ಭಯ ಆಗ್ತಿದೆ. ನೀವೇ ಹಿಂಗ್ ಕೂತ್ರೆ ನಮಗೆಲ್ಲ ಕೈ ಕಾಲ ಆಡಲ್ಲ ಅಪ್ಪ. ನಮ್ಗಿಷ್ಟೆಲ್ಲ ಅವಮಾನ ಆಗ್ತಿರೋದ್ರಿಂದ ಆ ಏಜಿಗೆ ಏನ್ ಸಿಗುತ್ತೆ ಅಂತಾನೆ ಅರ್ಥ ಆಗ್ತಿಲ್ಲ. ಆ ಫಂಕ್ಷನ್ ಅಲ್ಲಿ ಆಗಿದ್ದ ಅವಮಾನನೇ ಹಾಸ್ಕೊಂಡು ಹೊದಿಸ್ಕೊಳ್ಳೋಷ್ಟಿತ್ತು. ಇದ್ರ ಮಧ್ಯೆ ಅಳಿಯಂದ್ರಿಗೆ ಯಾಕೆ ಹೀಗೆ ಮಾಡಿದ್ರು? ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿ ಯಾಕೆ ಪೊಲೀಸ್ ಅವ್ರನ್ನ ಕರ್ಸಿದ್ರು? ಅವ್ರಿಗೆ ನಾವ್ ಏನ್ ಅನ್ಯಾಯ ಮಾಡಿದ್ವಿ? ನಮ್ಮ ಮಗಳನ್ನ ಗಿಣಿ ತರ ಸಾಕಿ ಅವ್ರ ಮನೆಗೆ ಕಳ್ಸಿದೆ ತಪ್ಪ? ತಪ್ಪಲ್ಲಮ್ಮ, ಅಪರಾಧ. ನಾನು ಏಜೆ ಮನೆಗೆ ಹೋಗಿದ್ದ ಅಪರಾಧಕ್ಕೆ ನೀವೆಲ್ಲರೂ ನೋವು ಅನುಭವಿಸ್ತಾ ಇದ್ದೀರಾ. ಮನೆ ಮುಂದೆ ಪೊಲೀಸ್ ಕರೆಸಿ ನನ್ನ ಫೋನ್ ರಿಸೀವ್ ಮಾಡ್ಲಿಲ್ವಲ್ಲ ಅವರು. ನಾವ್ ಕಣ್ಣೀರ್ ಹಾಕೋದ್ರಿಂದ ಅವ್ರಿಗೆ ಖುಷಿ ಸಿಗುತ್ತೆ ಅನ್ಸುತ್ತೆ. ಮಾಡ್ಲಿ, ಅದೇನ್ ಮಾಡ್ತಾರೋ ಮಾಡ್ಲಿ. ಪೊಲೀಸ್ ಅವ್ರನ್ನಲ್ಲ, ಮಿಲಿಟರಿ ಅವ್ರನ್ನ ಕರ್ಸಿದ್ರು ನಾನ್ ಬಗ್ಗಲ್ಲ. ನಾನ್ ಸತ್ರು ಏಜೆ ಮನೆಗೆ ಕಾಲಿಡಲ್ಲ. ಯಾಕಮ್ಮ ಹೀಗೆ ನೋವು ಕೊಡ್ತೀಯ? ನಮಗೋಸ್ಕರ ನಿನ್ ಜೀವನ ಯಾಕೆ ಹಾಳು ಮಾಡ್ಕೋತೀಯ? ಏನಪ್ಪ ಹೀಗ್ ಮಾತಾಡ್ತಿದ್ಯಾ? ಆಗಿರೋ ಅವಮಾನ ನಿಂಗೆ ಅಂತ ನಿಂಗೆ ಗೊತ್ತಿದೆ ತಾನೆ. ನೀವೇನ್ ಯಾರಾದ್ರೂ ಏಕವಚನದಲ್ಲಿ ಕರೆದ್ರೇನೆ ನನಗೆ ಎಷ್ಟು ಉರಿಯುತ್ತೆ. ಅಂಥದ್ರಲ್ಲಿ ಮನೆ ಮುಂದೆ ಪೊಲೀಸ್ ಕರ್ಸಿ ನಿನ್ನ ಅವಮಾನ ಮಾಡಿದ್ದಾರೆ ಅಂದ್ರೆ ಇನ್ನೆಷ್ಟು ಉರಿಬೇಡ. ಅವತ್ ಫಂಕ್ಷನ್ ಅಲ್ಲಿ ಅವನ್ ಯಾವನೋ ನಿನ್ನ ಅವಮಾನ ಮಾಡಿ ಹೊಡೆದ. ಆದ್ರೆ ಅಲ್ಲಿರೋರು ಯಾರೋ ಅಯ್ಯೋ ಏಜೆ ಮಾವ ಅಂತ ಹೇಳಿದ್ರು. ಆದ್ರೆ ನಿಮ್ ಮಳಿಯ ನಿಮ್ಮನ್ನ ಕಾಪಾಡಿದ್ರ? ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ರು. ಅಂತವ್ರ ಜೊತೆ ನಾನ್ ಬದುಕ್ಬೇಕಾ? ಇದೇ ನನ್ ಕೊನೆ ನಿರ್ಧಾರ. ಇನ್ಮೇಲಿಂದ ಏಜೆ ಮನೆಗೂ ನಮ್ಮ ಮನೆಗೂ ಸಂಬಂಧ ಮುರಿತು. ಹೇಳಿದ್ರು ಒಂದು ಕ್ಷಣದಲ್ಲಿ ಮಾಡ್ತಾ ಇದ್ದಿದ್ರ, ಈಗ ಯಾಕೆ ತಡ ಮಾಡ್ತಿದ್ದಾನೆ ಗೊತ್ತಾಗ್ತಾ ಇಲ್ಲ. ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಅಜ್ಜಿ? ನಂಗೆ ಅರ್ಥ ಆಗ್ತಾ ಇಲ್ಲ. ನಿನಗೆ ಈ ವಿಷಯ ಅರ್ಥ ಆಗೋದಿಲ್ಲ, ಆದ್ರೆ ನನಗೆ ಆ ವಿಷಯ ಒಂದ್ಬಿಟ್ಟು ಬೇರೆ ಯಾವುದೋ ಅರ್ಥ ಆಗ್ತಿಲ್ಲ. ಅದೇನು ಅಂತ ಬಿಡಿಸಿ ಹೇಳಿದ್ರೆ ನಾನು ಅರ್ಥ ಮಾಡ್ಕೋತೀನಿ. ಹೇಳಿ ಅಜ್ಜಿ.
ಮನೇಲಾಗಿರೋ ಅವಾಂತರದ ಬಗ್ಗೆ ನಿನಗೆ ಗೊತ್ತಿಲ್ವಾ ದುರ್ಗಾ? ಆಗಿರೋದೇನು ಚಿಕ್ಕ ವಿಷಯ ಅಲ್ವಲ್ಲ. ಗೊತ್ತಿದೆ ಅಜ್ಜಿ, ಗೊತ್ತಿದೆ. ಮರೆಯುವಂಥ ವಿಷಯ ಅಲ್ವಲ್ಲ ಅದು. ಆ ಘಟನೆ ನಡೆದಾಗ್ಲಿಂದ ಮನ್ಸಿಗೆ ನೆಮ್ಮದಿನೇ ಇಲ್ಲ. ಈ ಮನೇಲಿ ಲೀಲಾ ಅವ್ರು ಇಲ್ವಲ್ಲ ಅನ್ನೋ ನೋವು ತುಂಬಾ ಕಾಡ್ತಾ ಇದೆ. ನನಗೆ ನಂಬಿಕೆ ಇಲ್ಲ. ಬರೀ ನಿನ್ನ ಮಾತಲ್ಲ, ನನಗೆ ಯಾರ ಮಾತಿನ ಮೇಲೂ ನಂಬಿಕೆ ಇಲ್ಲ. ರಾಮ್ ಲೀಲಾನ ಈ ಮನೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದ. ಆದರೆ ಲೀಲಾ ಕಡೆ ಪಕ್ಷ ನನ್ನ ನೋಡಕ್ಕೂ ಬರಲಿಲ್ಲ. ನಾನೇ ಕರೆಯೋಣ ಅಂತ ಕಾಲ್ ಮಾಡಿದ್ರು ಅವಳು ಫೋನೇ ರಿಸೀವ್ ಮಾಡ್ತಾ ಇಲ್ಲ. ನಂಗೆ ಏನು ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ. ಅಬ್ಬಾ, ಈ ವಿಷಯನ ನಾನೇ ಇದಕ್ಕೆಲ್ಲ ಕಾರಣ ಅಂತ ಇವ್ರಿಗೆ ಗೊತ್ತಾಗೋಗಿದೆಯೇನೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಅಜ್ಜಿ ಸಮಾಧಾನಕ್ಕೋಸ್ಕರನಾದ್ರೂ ಏನಾದ್ರೂ ಹೇಳ್ಬೇಕು, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅಜ್ಜಿ, ನೀವ್ ತಲೆ ಕೆಡ್ಸ್ಕೋಬೇಡಿ. ಲೀಲಾ ಅವ್ರ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಏನಂತ, ನಾವಿದೀವಲ್ವಾ? ಏಜೆ ಸೊಸೆಯಾಗಿ ನಾನೇ ನೇರವಾಗಿ ಲೀಲಾ ಅವ್ರ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡ್ಬರ್ತೀನಿ. ನಿಮ್ಮ ಆಸೆನ ನೆರವೇರಿಸ್ತೀನಿ. ಆದ್ರೆ ಯಾವುದೇ ಕಾರಣಕ್ಕೂ ನೀವು ದುಡುಕಿ ಅಲ್ಲಿಗೆ ಹೋಗೋ ನಿರ್ಧಾರ ಮಾತ್ರ ತಗೋಬೇಡಿ. ಯಾಕೆಂದ್ರೆ ನಿಮಗ್ ಗೊತ್ತಿಲ್ಲ ಅಜ್ಜಿ, ಈಗ ಅಲ್ಲಿ ಸಂದರ್ಭ ಸರಿಯಾಗಿಲ್ಲ. ನೀವೇನಾದ್ರೂ ಅಲ್ಲಿಗೆ ಹೋದ್ರೆ ಎಲ್ಲಿ ಆಗ್ಬಾರ್ದಾಗ್ಬಿಡುತ್ತೋ ಅಂತ ನಮಗ್ ಭಯ. ನಾನಿದ್ದೀನಲ್ಲ, ಎಲ್ಲ ಸರಿ ಹೋಗುತ್ತೆ. ಆಯ್ತಮ್ಮ, ಆದಷ್ಟು ಬೇಗ ನನ್ನ ಸೊಸೆ ಈ ಮನೆಗೆ ಬರಬೇಕು, ಅಷ್ಟೇ ನನಗೆ ಬೇಕಾಗಿರೋದು. ಸರಿ ಅಜ್ಜಿ, ಎಲ್ಲ ಸರಿ ಹೋಗುತ್ತೆ. ನಾನಿದ್ದೀನಲ್ವಾ? ಆದ್ರೆ ನೀವು ಮಾತ್ರ ಯಾವುದೇ ಕಾರಣಕ್ಕೂ ಆ ಮನೆಗೆ ಹೋಗೋ ಹಾಗಿಲ್ಲ, ಸರಿನಾ? ಸರಿಮ್ಮ. ಅಜ್ಜಿ ಏನಾದ್ರೂ ಆ ಮನೆಗೆ ಹೋಗಿ ಆ ಲೀಲಾನ ಕರೆದ್ರೆ ಅವಳು ಕರಗಿ ವಾಪಸ್ ಬಂದ್ರು ಬಂದ್ಬಿಡ್ತೀನಿ. ಮೊದಲೇ ಬಂಡ ಜನ್ಮ ಅವಳು. ಇಲ್ಲ, ನಾನು ಇದಕ್ಕೆ ಅವಕಾಶ ಕೊಡಲ್ಲ. ನನಗೆ ಯಾಕೋ ಇವ್ರು ಯಾರಿಗೂ ನಾನು ಕಾಯೋದು ಬೇಡ ಅನ್ನಿಸ್ತಿದೆ. ಇವರಿಂದ ಆಗಲ್ಲ ಅಂದರೆ ನಾನೇ ಲೀಲಾ ಮನೆಗೆ ಹೋಗಬೇಕು, ಅದೇ ಸರಿ. ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ